ನಮಸ್ತೆ ಸ್ನೇಹಿತರೆ, ನಾವು 9ನೇ ಬಾರಿ ಅಂದರೆ 9ನೇ ದಿನ ಭೇಟಿಯಾಗ್ತಾ ಇದ್ದೇವೆ. ನಮ್ಮ ಹಿಂದಿನ ತರಗತಿಯಲ್ಲಿ ನಾವು ಡೂ ಕ್ರಿಯಾಪದದ ಬಗ್ಗೆ ತಿಳ್ಕೊಂಡ್ವಿ. ಇವತ್ತು ಅದು ಡೋಂಟ್ ಅನ್ನುವ ಕ್ರಿಯಾಪದದ ಬಗ್ಗೆ ತಿಳಿಯೋಣ. ಡೂ ಅನ್ನುವುದು ಪಾಸಿಟಿವ್ ಸೆಂಟೆನ್ಸಸ್ ಅಲ್ಲಿ ಬರ್ತದೆ, ಸಕಾರಾತ್ಮಕ ವಾಕ್ಯಗಳಲ್ಲಿ. ಡೋಂಟ್ ಅನ್ನುವುದು ನೆಗೆಟಿವ್ ಸೆಂಟೆನ್ಸಸ್ ಅಂದರೆ ನಕಾರಾತ್ಮಕ ವಾಕ್ಯಗಳಲ್ಲಿ ಬರ್ತದೆ. ನೋಡೋಣ ಮೊನ್ನೆ ರೀತಿಯಲ್ಲಿ ಐ, ವಿ, ಯು, ದೇ. ಅದೇ ರೀತಿಯಲ್ಲಿ ಈ ಡೋಂಟ್ ಅನ್ನುವ ಪದನು ಐ, ವಿ, ಯು, ದೇ, ನಾನು, ನಾವು, ನೀನು, ನೀವು, ಅವರು, ಇಷ್ಟು ಕಡೆ ಬರ್ತದೆ. ಈಗ ನೋಡೋಣ. ನೋಡಿ, ನಾವು ಮ್ಯಾಂಗೋವನ್ನು ಪಾಸಿಟಿವ್ ತಗೊಂಡಿದ್ವಿ, ಅಂದರೆ ಇಷ್ಟ ಅನ್ನುವ ಕಡೆ ತೆಗೆದುಕೊಂಡಿದ್ವಿ. ಆರೆಂಜ್ ಕಿತ್ತಳೆ ಹಣ್ಣನ್ನು ನೆಗೆಟಿವ್ ತಗೊಂಡಿದ್ದೇವೆ. ನಾವು ತರಗತಿಗಳಲ್ಲಿ ಅದಕ್ಕೆ ಆಯ್ಕೆ ಕೊಟ್ಟಾಗ ಹೆಚ್ಚು ಮಕ್ಕಳು ಪಾಸಿಟಿವ್ ಸಕಾರಾತ್ಮಕ ವಾಕ್ಯಗಳಿಗೆ ಆರೆಂಜ್, ಮ್ಯಾಂಗೋ ಇಷ್ಟಪಟ್ಟರು. ನೆಗೆಟಿವ್ ಅಂದರೆ ನಕಾರಾತ್ಮಕ ವಾಕ್ಯಗಳಿಗೆ ಏನು ಮಾಡಿದರು, ಆರೆಂಜನ್ನು ಇಷ್ಟಪಟ್ಟರು. ಹಾಗಾಗಿ ಇದನ್ನು ತೆಗೆದುಕೊಂಡಿದ್ದೆ. ನಿಮ್ಗೆ ಇಷ್ಟ ಬಂದದನ್ನು ತೆಗೋಬೋದು ನೀವು. ಐ ಡೋಂಟ್ ಲೈಕ್ ಆರೆಂಜ್, ನನಗೆ ಕಿತ್ತಳೆ ಹಣ್ಣು ಇಷ್ಟ ಇಲ್ಲ. ಡೋಂಟ್ ಯು ಲೈಕ್ ಆರೆಂಜ್, ನಿನಗೆ ಕಿತ್ತಳೆ ಹಣ್ಣು ಇಷ್ಟವಿಲ್ಲವಾ? ಕಿತ್ತಳೆ ಎರಡು ಹೇಳ್ತಾರೆ, ಅದು ನಿಮ್ಮ ಇಷ್ಟ. ನೋಡಿ, ವಿ ಡೋಂಟ್ ಲೈಕ್ ಆರೆಂಜ್, ನಮಗೆ ಕಿತ್ತಳೆ ಹಣ್ಣು ಇಷ್ಟವಿಲ್ಲ. ಡೋಂಟ್ ಯು ಲೈಕ್ ಆರೆಂಜ್, ನಿಮಗೆ ಕಿತ್ತಳೆ ಹಣ್ಣು ಇಷ್ಟವಿಲ್ಲವೇ? ನೆಕ್ಸ್ಟ್ ನೋಡಿ, ಯು ಡೋಂಟ್ ಲೈಕ್ ಆರೆಂಜ್, ಸಿಂಗ್ಯುಲರು, ಒಬ್ಬರೇ ಇದ್ದಾಗ ನನ್ನ ಗೆಳೆಯ ಇದ್ದಾನೆ, ನೀನು ಅಂತ ಹೇಳ್ತಾ ಇದ್ದೇನೆ. ಯು ಡೋಂಟ್ ಲೈಕ್ ಆರೆಂಜ್, ಡೋಂಟ್ ಐ ಲೈಕ್ ಆರೆಂಜ್, ನಿನಗೆ ಕಿತ್ತಳೆ ಹಣ್ಣು ಇಷ್ಟವಿಲ್ಲ, ನನಗೆ ಕಿತ್ತಳೆ ಹಣ್ಣು ಇಷ್ಟವಿಲ್ಲವಾ? ಹಾಗೇನೆ ನೋಡಿ, ಯು ಡೋಂಟ್ ಲೈಕ್ ಆರೆಂಜ್ ಬಹುವಚನ ಪ್ಲೂರಲ್ ಇದೆ. ಡೋಂಟ್ ವಿ ಲೈಕ್ ಆರೆಂಜ್, ನಿಮಗೆ ಕಿತ್ತಳೆ ಹಣ್ಣು ಇಷ್ಟವಿಲ್ಲ, ನಮಗೆ ಕಿತ್ತಳೆ ಹಣ್ಣು ಇಷ್ಟವಿಲ್ಲವಾ? ದೇ ಡೋಂಟ್ ಲೈಕ್ ಆರೆಂಜ್, ಅವರಿಗೆ ಕಿತ್ತಳೆ ಹಣ್ಣು ಇಷ್ಟವಿಲ್ಲ. ಡೋಂಟ್ ದೇ ಲೈಕ್ ಆರೆಂಜ್, ಅವರಿಗೆ ಕಿತ್ತಳೆ ಹಣ್ಣು ಇಷ್ಟವಿಲ್ಲವಾ? ನೋಡಿ, ಐ ಡೋಂಟ್ ಲೈಕ್ ಆರೆಂಜ್, ಡೋಂಟ್ ಯು ಲೈಕ್ ಆರೆಂಜ್, ನನಗೆ ಕಿತ್ತಳೆ ಹಣ್ಣು ಇಷ್ಟವಿಲ್ಲ, ನಿನಗೆ ಕಿತ್ತಳೆ ಹಣ್ಣು ಇಷ್ಟವಿಲ್ಲವಾ? ವಿ ಡೋಂಟ್ ಲೈಕ್ ಆರೆಂಜ್, ಡೋಂಟ್ ಯು ಲೈಕ್ ಆರೆಂಜ್, ನಮಗೆ ಕಿತ್ತಳೆ ಹಣ್ಣು ಇಷ್ಟವಿಲ್ಲ, ನಿಮಗೆ ಕಿತ್ತಳೆ ಹಣ್ಣು ಇಷ್ಟವಿಲ್ಲವಾ? ಹಾಗೆ ನೋಡಿ, ಯು ಡೋಂಟ್ ಲೈಕ್ ಆರೆಂಜ್, ಡೋಂಟ್ ಐ ಲೈಕ್ ಆರೆಂಜ್, ನಿನಗೆ ಕಿತ್ತಳೆ ಹಣ್ಣು ಇಷ್ಟವಿಲ್ಲ, ನನಗೆ ಕಿತ್ತಳೆ ಹಣ್ಣು ಇಷ್ಟವಿಲ್ಲವಾ? ನೆಕ್ಸ್ಟ್ ನೋಡಿ, ಯು ಡೋಂಟ್ ಲೈಕ್ ಆರೆಂಜ್, ಡೋಂಟ್ ವಿ ಲೈಕ್ ಆರೆಂಜ್, ನಿಮಗೆ ಕಿತ್ತಳೆ ಹಣ್ಣು ಇಷ್ಟವಿಲ್ಲ, ನಮಗೆ ಕಿತ್ತಳೆ ಹಣ್ಣು ಇಷ್ಟವಿಲ್ಲವಾ? ಹಾಗೆ ನೋಡಿ, ದೇ ಡೋಂಟ್ ಲೈಕ್ ಆರೆಂಜ್, ಡೋಂಟ್ ದೇ ಲೈಕ್ ಆರೆಂಜ್, ಅವರಿಗೆ ಕಿತ್ತಳೆ ಹಣ್ಣು ಇಷ್ಟವಿಲ್ಲ, ಅವರಿಗೆ ಕಿತ್ತಳೆ ಹಣ್ಣು ಇಷ್ಟವಿಲ್ಲವಾ? ಐ, ವಿ, ಯು, ದೇ, ನಾನು, ನಾವು, ನೀನು, ನೀವು, ಅವರು, ಈ ಎಲ್ಲ ಕಡೆ ಡೋಂಟ್ ಅನ್ನೋ ಪದ ಬರುತ್ತೆ. ಡೂ ಎಲ್ಲಿ ಬರುತ್ತದೋ ಅದಕ್ಕೆ ವಿರುದ್ಧ ಪದ ಡೋಂಟ್ ಆಗುತ್ತದೆ. ಈ 5 ಜನಕ್ಕೆ ಡೋಂಟು ಮತ್ತು ಡೂನೇ ಇರುತ್ತೆ. ನೋಡೋಣ. ಈಗ ಲೈಕ್ ಆದಮೇಲೆ ಡೋಂಟ್ ಲೈಕ್, ವಾಂಟ್ ಬಂತು. ಇವತ್ತು ಡೋಂಟ್ ಲೈಕ್ ಆದಮೇಲೆ ಡೋಂಟ್ ವಾಂಟ್ ಅಂತ, ನನಗೆ ಇಷ್ಟವಿಲ್ಲ, ನನಗೆ ಬೇಡ. ನೋಡಿ, ನನಗೆ ಕಿತ್ತಳೆ ಹಣ್ಣು ಬೇಡ. ಐ ಡೋಂಟ್ ವಾಂಟ್ ಆರೆಂಜ್. ನೋಡಿ, ಲೈಕ್ ಹೋಗಿ ವಾಂಟ್ ಆಯಿತು. ನೋಡಿ, ನನಗೆ ಕಿತ್ತಳೆ ಹಣ್ಣು ಬೇಡ. ಐ ಡೋಂಟ್ ವಾಂಟ್ ಆರೆಂಜ್. ಡೋಂಟ್ ಯು ವಾಂಟ್ ಆರೆಂಜ್, ನನಗೆ ಕಿತ್ತಳೆ ಹಣ್ಣು ಬೇಡ. ಐ ಡೋಂಟ್ ವಾಂಟ್ ಆರೆಂಜ್, ನಿನಗೆ ಕಿತ್ತಳೆ ಹಣ್ಣು ಬೇಡವಾ? ಡೋಂಟ್ ಯು ವಾಂಟ್ ಆರೆಂಜ್. ಐ ಡೋಂಟ್ ವಾಂಟ್ ಆರೆಂಜ್, ಡೋಂಟ್ ಯು ವಾಂಟ್ ಆರೆಂಜ್, ನನಗೆ ಕಿತ್ತಳೆ ಹಣ್ಣು ಬೇಡ, ನಿನಗೆ ಕಿತ್ತಳೆ ಹಣ್ಣು ಬೇಡವಾ? ಹಾಗೆ ನೋಡಿ, ವಿ ಡೋಂಟ್ ವಾಂಟ್ ಆರೆಂಜ್, ವಿ ಡೋಂಟ್ ವಾಂಟ್ ಆರೆಂಜ್, ಡೋಂಟ್ ಯು ವಾಂಟ್ ಆರೆಂಜ್, ನಮಗೆ ಕಿತ್ತಳೆ ಹಣ್ಣು ಬೇಡ, ನಿಮಗೆ ಕಿತ್ತಳೆ ಹಣ್ಣು ಬೇಡವಾ? ನೋಡಿ, ವಿ ಡೋಂಟ್ ವಾಂಟ್ ಆರೆಂಜ್, ಡೋಂಟ್ ಯು ವಾಂಟ್ ಆರೆಂಜ್, ನಮಗೆ ಕಿತ್ತಳೆ ಹಣ್ಣು ಬೇಡ, ನಿಮಗೆ ಕಿತ್ತಳೆ ಹಣ್ಣು ಬೇಡವಾ? ಹಾಗೆ ನೋಡಿ, ಯು ಡೋಂಟ್ ವಾಂಟ್ ಆರೆಂಜ್,
ನಿನಗೆ ಕಿತ್ತಲೆ ಹೆಣ್ಣು ಬೇಡ. ಡೋಂಟ್ ಐ ವಾಂಟ್ ಆರೆಂಜ್. ಯು ಡೋಂಟ್ want orange. Don't I want orange. You don't want orange. Don't I want orange. ನಿನಗೆ ಕಿತ್ತಲೆ ಹೆಣ್ಣು ಬೇಡ, ನನಗೆ ಕಿತ್ತಲೆ ಹೆಣ್ಣು ಬೇಡವೇ. ಯು ಡೋಂಟ್ ವಾಂಟ್ ಆರೆಂಜ್, ಡೋಂಟ್ ಐ ವಾಂಟ್ ಆರೆಂಜ್. ನೆಕ್ಸ್ಟ್ ನೋಡಿ, ಯು ಡೋಂಟ್ ವಾಂಟ್ ಆರೆಂಜ್ ಬಹುವಚನ ಪ್ಲೂರಲ್. ಯು ಡೋಂಟ್ ವಾಂಟ್ ಆರೆಂಜ್, ಡೋಂಟ್ ವಿ ವಾಂಟ್ ಆರೆಂಜ್. ನಿಮಗೆ ಕಿತ್ತಲೆ ಹೆಣ್ಣು ಬೇಡ, ನಮಗೆ ಕಿತ್ತಲೆ ಹೆಣ್ಣು ಬೇಡವಾ. ಯು ಡೋಂಟ್ ವಾಂಟ್ ಆರೆಂಜ್, ಡೋಂಟ್ ವಿ ವಾಂಟ್ ಆರೆಂಜ್. ನಿಮಗೆ ಕಿತ್ತಲೆ ಹೆಣ್ಣು ಬೇಡ, ನಮಗೆ ಕಿತ್ತಲೆ ಹೆಣ್ಣು ಬೇಡವಾ. ಮತ್ತೊಮ್ಮೆ ಹೇಳ್ತೇನೆ, ಯು ಡೋಂಟ್ ವಾಂಟ್ ಆರೆಂಜ್ ಸಿಂಗ್ಯುಲರ್ ಏಕವಚನ, ಡೋಂಟ್ ಐ ವಾಂಟ್ ಆರೆಂಜ್ ಸಿಂಗ್ಯುಲರ್ ಅಥವಾ ಏಕವಚನ ಇದ್ದಾಗ ಐ ಬರುತ್ತೆ ಪ್ರಶ್ನೆಯಲ್ಲಿ, ಜ್ಞಾಪಕ ಇಟ್ಕೊಳ್ಳಿ. ಯು ಡೋಂಟ್ ವಾಂಟ್ ಆರೆಂಜ್ ಪ್ಲೂರಲ್ ಬಹುವಚನ, ಡೋಂಟ್ ವಿ ವಾಂಟ್ ಆರೆಂಜ್. ನಿಮಗೆ ಕಿತ್ತಲೆ ಹೆಣ್ಣು ಬೇಡ, ನಮಗೆ ಕಿತ್ತಲೆ ಹೆಣ್ಣು ಬೇಡವಾ. ನೋಡಿ, ಯು ಡೋಂಟ್ ವಾಂಟ್ ಆರೆಂಜ್, ಡೋಂಟ್ ವಿ ವಾಂಟ್ ಆರೆಂಜ್. ಯು ಏಕವಚನ, ಪ್ರಶ್ನೆಯಲ್ಲಿ ಐ ಬರುತ್ತದೆ. ಯು ಬಹುವಚನ ಪ್ಲೂರಲ್, ಪ್ರಶ್ನೆಯಲ್ಲಿ ವಿ ಬರುತ್ತೆ. ನೆಕ್ಸ್ಟ್ ನೋಡಿ, ದೇ ಡೋಂಟ್ ವಾಂಟ್ ಆರೆಂಜ್. ನೋಡಿ, ದೇ ಡೋಂಟ್ ವಾಂಟ್ ಆರೆಂಜ್, ಡೋಂಟ್ ದೇ ವಾಂಟ್ ಆರೆಂಜ್. ಅವರಿಗೆ ಕಿತ್ತಲೆ ಹೆಣ್ಣು ಬೇಡ, ಅವರಿಗೆ ಕಿತ್ತಲೆ ಹೆಣ್ಣು ಬೇಡವಾ. ನೋಡಿ, ದೇ ಡೋಂಟ್ ವಾಂಟ್ ಆರೆಂಜ್, ಡೋಂಟ್ ದೇ ವಾಂಟ್ ಆರೆಂಜ್. ಅವರಿಗೆ ಕಿತ್ತಲೆ ಹೆಣ್ಣು ಬೇಡ, ಅವರಿಗೆ ಕಿತ್ತಲೆ ಹೆಣ್ಣು ಬೇಡವಾ. ಅಕಸ್ಮಾತ್ ಬೇರೆ ತಿಂಡಿ ಯಾವುದು ನಮ್ಗೆ ಇಷ್ಟ ಇಲ್ಲ, ಗೊತ್ತಾಯ್ತಾ, ಐ ಡೋಂಟ್ ವಾಂಟ್ ದೋಸಾ ಅಥವಾ ಐ ಡೋಂಟ್ ವಾಂಟ್ ಪೂರಿ ಹೇಳ್ಬೋದು, ಗೊತ್ತಾಯ್ತಾ. ಐ ಡೋಂಟ್ ವಾಂಟ್ ಟು ಗೋ ಟು ಬೆಂಗಳೂರು, ಡೋಂಟ್ ಯು ವಾಂಟ್ ಟು ಗೋ ಟು ಬೆಂಗಳೂರು. ಎಲ್ಲ ಡೋಂಟ್ ಅಂದರೆ ನೆಗೆಟಿವ್, ನಕಾರಾತ್ಮಕ ವಾಕ್ಯಗಳು ಅಂತ ಹೇಳ್ತಾರೆ. ನೋಡಿ, ಐ ಡೋಂಟ್ ವಾಂಟ್ ಆರೆಂಜ್, ಡೋಂಟ್ ಯು ವಾಂಟ್ ಆರೆಂಜ್. ನನಗೆ ಕಿತ್ತಲೆ ಹೆಣ್ಣು ಬೇಡ, ನಿನಗೆ ಕಿತ್ತಲೆ ಹೆಣ್ಣು ಬೇಡವಾ. ವಿ ಡೋಂಟ್ ವಾಂಟ್ ಆರೆಂಜ್, ಡೋಂಟ್ ಯು ವಾಂಟ್ ಆರೆಂಜ್. ನಮಗೆ ಕಿತ್ತಲೆ ಹೆಣ್ಣು ಬೇಡ, ನಿಮಗೆ ಕಿತ್ತಲೆ ಹೆಣ್ಣು ಬೇಡವಾ. ನೆಕ್ಸ್ಟ್ ನೋಡಿ, ಯು ಸೆಕೆಂಡ್ ಪರ್ಸನ್, ಯು ಡೋಂಟ್ ವಾಂಟ್ ಆರೆಂಜ್ ಸಿಂಗ್ಯುಲರ್ ಏಕವಚನ, ಡೋಂಟ್ ಐ ವಾಂಟ್ ಆರೆಂಜ್. ನಿನಗೆ ಕಿತ್ತಲೆ ಹೆಣ್ಣು ಬೇಡ, ನನಗೆ ಕಿತ್ತಲೆ ಹೆಣ್ಣು ಬೇಡವಾ. ನೆಕ್ಸ್ಟ್ ನೋಡಿ, ಯು ಡೋಂಟ್ ವಾಂಟ್ ಆರೆಂಜ್ ಪ್ಲೂರಲ್ ಬಹುವಚನ, ನಿಮಗೆ ಕಿತ್ತಲೆ ಹೆಣ್ಣು ಬೇಡ. ಡೋಂಟ್ ವಿ ವಾಂಟ್ ಆರೆಂಜ್, ನಮಗೆ ಕಿತ್ತಲೆ ಹೆಣ್ಣು ಬೇಡವಾ. ಯು ಸಿಂಗ್ಯುಲರ್ ಇದ್ದಾಗ ಐ ಪ್ರಶ್ನೆ, ಯು ಪ್ಲೂರಲ್ ಇದ್ದಾಗ ವಿ ಪ್ರಶ್ನೆ ಬರುತ್ತೆ, ಜ್ಞಾಪಕ ಇಟ್ಕೊಳ್ಳಿ. ಹಾಗೆಯೇ ಯು ಡೋಂಟ್ ವಾಂಟ್ ಆರೆಂಜ್, ಡೋಂಟ್ ವಿ ವಾಂಟ್ ಆರೆಂಜ್. ನೆಕ್ಸ್ಟ್ ಅವರು, ದೇ ಡೋಂಟ್ ವಾಂಟ್ ಆರೆಂಜ್, ಅವರಿಗೆ ಕಿತ್ತಲೆ ಹೆಣ್ಣು ಬೇಡ. ಡೋಂಟ್ ದೇ ವಾಂಟ್ ಆರೆಂಜ್, ಅವರಿಗೆ ಕಿತ್ತಲೆ ಹಣ್ಣು ಬೇಡವಾ. ಜ್ಞಾಪಕ ಇಟ್ಕೊಳ್ಳಿ, ಐ ವಿ ಯು ದೇ ಎಲ್ಲ ಕಡೆ ಡೋಂಟ್ ಬರುತ್ತೆ. ಎಲ್ಲೆಲ್ಲಿ ಡೂ ಬರುತ್ತೋ ಸಕಾರಾತ್ಮಕ ಪಾಸಿಟಿವ್ ಸೆಂಟೆನ್ಸಸ್ಸಲ್ಲಿ, ಹಾಗೆ ನಕಾರಾತ್ಮಕ ನೆಗೆಟಿವ್ ಸೆಂಟೆನ್ಸಸ್ಸಲ್ಲಿ, ವಿರೋಧ ವಾಕ್ಯಗಳಲ್ಲಿ ಡೋಂಟ್ ಬರುತ್ತೆ. ಐ ವಿ ಯು ದೇ ಪಾಸಿಟಿವ್ ನೆಗೆಟಿವ್ ಎರಡರಲ್ಲೂ ಬರ್ತದೆ. ಇದನ್ನು ನಾವು ಮರಿಬಾರ್ದು. ಇದು ಸಾಮಾನ್ಯವಾಗಿ ಇಷ್ಟು ಜನಕ್ಕೆ ಬರ್ತದೆ, ಜ್ಞಾಪಕ ಇಟ್ಕೋಬೇಕು. ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಪ್ಲೂರಲ್, ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ ಪ್ಲೂರಲ್, ಎಲ್ಲ ಬಹುವಚನಗಳು ದೇ ಎಲ್ಲ ಬಹುವಚನ ಇದ್ದಾಗ ಡೋಂಟ್ ಬರುತ್ತೆ, ಡೂ ಬರುತ್ತೆ. ಡೋಂಟ್ ಬಗ್ಗೆ ತಿಳ್ಕೊಂಡಿದ್ದೇವೆ. ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.